ಅಯೋಧ್ಯೆ ಬಳಿಕ ಗುಜರಾತ್ನಲ್ಲೂ ಬಿಜೆಪಿಯನ್ನ ಸೋಲಿಸ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಗುಜರಾತ್ನಲ್ಲಿ ಬಿಜೆಪಿಗೆ ಈ ಸವಾಲನ್ನು ಹಾಕಿದ್ದಾರೆ ರಾಹುಲ್. अयोध्या में कांग्रेस पार्टी ने, इंडिया गठबंधन ने इनको हराया है, तो अगला स्टेप क्या है? लिख के ले लो, लिख के ले लो। कांग्रेस पार्टी की जो आत्मा है वो गुजरात के चुनाव में लड़ेगी और नरेंद्र मोदी और बीजेपी को गुजरात में जैसे हमने अयोध्या में हराया है वैसे ही हम गुजरात में इनको हराने जा रहे हैं। कौन हराएगा? हमारे लीडर हराएंगे, हमारे बब्बर शेठ टाइगर हराएंगे। ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಈಗ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಕೇವಲ 1 ಸೀಟ್ ಗೆದ್ದಿರುವಂತಹ ಗುಜರಾತ್ನಲ್ಲಿ ರಾಹುಲ್ ರೇ ಈ ವಿಶ್ವಾಸಕ್ಕೆ ಕಾರಣ ಏನು? ಇದು ಅತಿಯಾದಂತ ಆತ್ಮವಿಶ್ವಾಸನ ಅಥವಾ ಜನ ಬೆಂಬಲ ನಮ್ಮ ಕಡೆಗಿರಲಿದೆ ಅನ್ನುವಂಥ ತುಂಬು ವಿಶ್ವಾಸನ? ಏನೇನ್ ಹೇಳಿದ್ರು ರಾಹುಲ್ ಗಾಂಧಿ ಗುಜರಾತ್ನಲ್ಲಿ? ಬರೀ ಗುಜರಾತ್ಗೆ ಸೀಮಿತ ಅನ್ನುವಂತೆಯೂ ಕೂಡ ಕಾಣ್ತಾ ಇಲ್ಲ ರಾಹುಲ್ ಅವರ ಈ ಸವಾಲು. ಬಿಜೆಪಿ ವಿರುದ್ಧ ಬೇರೆ ಏನೇನ್ ಹೊಸ ಬಾಣಗಳಿವೆ ಹೊಸ ವಿಪಕ್ಷ ನಾಯಕನ ಬತ್ತಳಿಕೆಯಲ್ಲಿ? ಇವತ್ತಿನ ಈ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಸಮಗ್ರ ವಿವರವನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಒಂದು ಮಾತು, ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅದರ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನೀವಿನ್ನೂ ಒತ್ತಿಲ್ವಾ? ಹಾಗಾದ್ರೆ ಈಗಲೇ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈಗ ವಿಷಯಕ್ಕೆ ಬರೋಣ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿಯಾದ ಬಳಿಕ ರಾಹುಲ್ ಅಲ್ಲಿಗೆ ಭೇಟಿಯನ್ನ ನೀಡಿದ್ದು ಮಹತ್ವದ ಬೆಳವಣಿಗೆ. ಗುಜರಾತ್ನ ರಾಜ್ಕೋಟ್, ಮೋರ್ಬಿ ಹಾಗೆ ವಡೋದರಾಗಳಲ್ಲಿ ನಡೆದಂತಹ ಬೆಂಕಿ ದುರಂತ, ಬೋಟ್ ದುರಂತ ಹಾಗೂ ಸೇತುವೆ ದುರಂತಗಳ ಸಂತ್ರಸ್ತರನ್ನ ಭೇಟಿಯಾಗುವಂತಹ ಉದ್ದೇಶದಿಂದ ರಾಹುಲ್ ಗುಜರಾತ್ಗೆ ಬಂದಿದ್ರು. ಆದ್ರೆ ಮೊನ್ನೆ ರಾಹುಲ್ ಅವರ ಸಂಸತ್ತಿನ ಭಾಷಣದ ಬೆನ್ನಿಗೆ ಗುಜರಾತ್ ಕಾಂಗ್ರೆಸ್ ಕಚೇರಿಯನ್ನ ಬಜರಂಗ ದಳ ಧ್ವಂಸ ಮಾಡಿದ ಘಟನೆ ಕೂಡ ನಡೆದಿರೋದ್ರಿಂದ ರಾಹುಲ್ ಭೇಟಿಗೆ ರಾಜಕೀಯ ಮಹತ್ವ ಕೂಡ ಬಂದಿದೆ. ಪಕ್ಷದ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ. ಪಕ್ಷ ಸಂಘಟನೆ ವಿಚಾರದಲ್ಲಿ ಅವರು ಹೆಚ್ಚು ಗಂಭೀರರಾಗ್ತಾ ಇದ್ದಾರೆ ಅನ್ನೋದನ್ನ ಇದು ಸೂಚಿಸುತ್ತೆ. ಗುಜರಾತ್ನಲ್ಲಿ ಮುಂದೆ ನಡೆಯಲಿರುವಂತಹ ಬಹುದೊಡ್ಡ ರಾಜಕೀಯ ಕದನಕ್ಕೆ ತಯಾರಿಯಾಗಿ ಇವೆಲ್ಲವೂ ಮುಖ್ಯ ಅಂತ ಅನ್ಸುತ್ತೆ. ಗುಜರಾತ್ನಲ್ಲಿಯೇ ಬಿಜೆಪಿಯನ್ನ ಸೋಲಿಸೋದಾಗಿ ಅವರು ಮತ್ತೊಮ್ಮೆ ಸವಾಲು ಹಾಕಿರೋದು ಕೂಡ ಈ ವಿಚಾರದಲ್ಲಿ ಅವ್ರು ಇನ್ನಷ್ಟು ದೃಢವಾಗ್ತಾ ಇರೋದನ್ನೇ ಸೂಚಿಸ್ತಾ ಇದೆ. ರಾಹುಲ್ ಅವರ ಅತಿಯಾದ ವಿಶ್ವಾಸದಿಂದ ಈ ರೀತಿ ಹೇಳ್ತಾ ಇದ್ದಾರೋ ಅಥವಾ ಗುಜರಾತ್ನಲ್ಲಿ ಕಾಂಗ್ರೆಸ್ ಅನ್ನ ಹೊಸ ದಾರಿಯಲ್ಲಿ ಮತ್ತು ಹೊಸ ಹುರುಪಿನೊಂದಿಗೆ ಮುನ್ನಡೆಸುವಂತಹ ಆಲೋಚನೆಗೆ ರೂಪು ಕೊಡ್ತಿದ್ದಾರೆ? ಇದು ಈಗಿನ ಕುತೂಹಲ ಆಗಿದೆ. ಜುಲೈ 1ರಂದು ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಚೇರಿಯ ಮೇಲೆ ಬಿಜೆಪಿ, ವಿಎಚ್ಪಿ ಮತ್ತು ಬಜರಂಗ ದಳದವರು ದಾಳಿ ಮಾಡಿದ್ರು. ಲೋಕಸಭೆಯಲ್ಲಿ ಹಿಂದುತ್ವದ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಮಾತನಾಡಿದಂತಹ ಬೆನ್ನಲ್ಲೇನೆ ಈ ಒಂದು ದಾಳಿ ನಡೆದಿತ್ತು. ಅದಾದ ಮಾರನೇ ದಿನವೂ ಕಾಂಗ್ರೆಸ್ ಕಚೇರಿಯ ಮೇಲೆ ಕಲ್ಲು ತೂರಾಟ ನಡೆಯಿತು. ರಾಹುಲ್ ಗಾಂಧಿ ಅವರ ಪೋಸ್ಟರ್ಗಳನ್ನು ವಿರೂಪಗೊಳಿಸಲಾಯಿತು. 2027ರಲ್ಲಿ ಗುಜರಾತ್ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಈ ರೀತಿ ಚುನಾವಣೆಗೆ ಇನ್ನು 3 ವರ್ಷ ಇರುವಾಗಲೇ ಅವರು ಗುಜರಾತ್ನಲ್ಲಿ ಬಿಜೆಪಿಯನ್ನ ಸೋಲಿಸುವಂತ ಮಾತಾಡ್ತಾ ಇರೋದು ಗಮನ ಸೆಳೀತಾ ಇದೆ. ಲೋಕಸಭೆಯಲ್ಲೂ ಇತ್ತೀಚೆಗೆ ಅವರು ಈ ಮಾತನ್ನ ಹೇಳಿದ್ರು. और आपको गुजरात में हराएंगे इस बार। आप लिख के ले लो, लिख के ले लो। ಅದಾದ ಬಳಿಕ ಮೊನ್ನೆ ಅಹಮದಾಬಾದ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಾಗಲೂ ಕೂಡ ಈ ವಿಶ್ವಾಸವನ್ನ ಅವರು ಮತ್ತೆ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ನಮಗೆ ಬೆದರಿಕೆ ಹಾಕಿದ್ದಾರೆ ಮತ್ತು ನಮ್ಮ ಕಚೇರಿಗೆ ಹಾನಿ ಮಾಡಿದ್ದಾರೆ, ನಾವು ಅವ್ರ ಸರ್ಕಾರವನ್ನೇ ತೆಗೆಯೋದಕ್ಕೆ ಹೊರಟಿದ್ದೀವಿ ಅಂತ ಅವರು ಆರ್ಭಟಿಸಿದ್ದಾರೆ. ಗುಜರಾತ್ನಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸುತ್ತೆ, ಇದನ್ನ ಬರೆದಿಟ್ಕೊಳ್ಳಿ. ನಾವು ಅಯೋಧ್ಯೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ ಹಾಗೆ ಗುಜರಾತ್ನಲ್ಲೂ ಕೂಡ ಬಿಜೆಪಿಯನ್ನ ಸೋಲಿಸ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾದ್ರೆ ರಾಹುಲ್ ರಣನೀತಿ ಏನಿರಬಹುದು? मैं आपसे यहाँ कहने आया हूँ, इन्होंने आपके ऑफिस पे आपके कार्यकर्ताओं पर आक्रमण किया है. अब आपको डरना नहीं है, डराना नहीं है. इन्होंने हमारे ऑफिस पे धमकाकर, ऑफिस को तोड़कर हमें चैलेंज दिया है. चैलेंज क्या है? गुजरात के चुनाव में मैं आपको बता रहा हूं, हम सब मिलकर इनको गुजरात में हराने जा रहे हैं. जो हमने कहा, और लिख के ले लो, लिख के ले लो, कांग्रेस पार्टी की जो आत्मा है वो गुजरात के चुनाव में लड़ेगी और नरेंद्र मोदी और बीजेपी को गुजरात में जैसे हमने अयोध्या में हराया है. ಗುಜರಾತ್ನಲ್ಲಿ ಬಿಜೆಪಿ ಸತತ 7 ಬಾರಿ ಚುನಾವಣೆಯನ್ನ ಗೆದ್ದಿದೆ. ಕೇಂದ್ರದಲ್ಲಿ ಮೋದಿ 3ನೇ ಬಾರಿಗೆ ಅಧಿಕಾರ ಹಿಡಿಯುವಾಗ ರಾಜೀವ್ ಗಾಂಧಿ ಅವರ ಗೆಲುವಿನ ದಾಖಲೆಯನ್ನು ಮುರಿಯೋದಕ್ಕೇನೂ ಆಗಲಿಲ್ಲ. ಆದರೆ 2022ರ ಗುಜರಾತ್ನ ವಿಧಾನಸಭಾ ಚುನಾವಣೆಯಲ್ಲಿ 182ರಲ್ಲಿ 156 ಸೀಟುಗಳನ್ನು ಗೆದ್ದು ಬಿಜೆಪಿ ದಾಖಲೆ ಬರೆದಿದೆ. 1985ರಲ್ಲಿ ಮಾಧವ್ ಸಿಂಗ್ ಸೋಲಂಕಿ ನಾಯಕತ್ವದಲ್ಲಿ 149 ಸೀಟುಗಳನ್ನು ಗೆದ್ದಿದಂತಹ ಕಾಂಗ್ರೆಸ್ ದಾಖಲೆಯನ್ನ ಬಿಜೆಪಿ ತನ್ನ ಸತತ 7ನೇ ಸಲದ ಗೆಲುವಿನಲ್ಲಿ ಮುರಿದಿತ್ತು. ಮುಂದಿನ ಚುನಾವಣೆ ಇನ್ನೂ ಬಹಳಾನೇ ದೂರ ಇದೆ ಮತ್ತು ಆ ಹೊತ್ತಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದು 3 ದಶಕಗಳೇ ದಾಟಿರುತ್ತೆ.
ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಧನೆ ತೀರಾ ಕಳಪೆಯಾಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ. ಗುಜರಾತ್ ವಿಧಾನಸಭೆಯ 182 ಸೀಟ್ಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು 17 ಸೀಟ್ಗಳನ್ನ ಮಾತ್ರ. ಗೆದ್ದವರಾದ್ರೂ ಕಾಂಗ್ರೆಸ್ನಲ್ಲಿಯೇ ಉಳಿದ್ರಾ? ಅದೂ ಇಲ್ಲ. ಅವರಲ್ಲಿ 6 ಮಂದಿ ಬಿಜೆಪಿಯನ್ನ ಸೇರ್ಕೊಂಡ್ಬಿಟ್ರು. ಇನ್ನು 2024ರ ಲೋಕಸಭೆ ಚುನಾವಣೆಯ ಜೊತೆಗೆ ಗುಜರಾತ್ ವಿಧಾನಸಭೆಯ 5 ಸೀಟ್ಗಳಿಗೂ ಕೂಡ ಉಪಚುನಾವಣೆ ನಡೆಯಿತು. 4 ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದವರು ಕಾಂಗ್ರೆಸ್ನಿಂದ ಪಕ್ಷಾಂತರ ಮಾಡಿದವರೇ ಆಗಿದ್ರು. ಅವರಲ್ಲಿ ಒಬ್ಬರಾದಂಥ ಅರ್ಜುನ್ ಮೋಡ್ವಾಡಿಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದವರು. ಗುಜರಾತ್ ವಿಧಾನಸಭೆಯ ವಿಪಕ್ಷ ನಾಯಕರು ಆಗಿದ್ರು. ಒಂದರ್ಥದಲ್ಲಿ ಬಿಜೆಪಿ ಬೇರೆ ಪಕ್ಷಗಳ ನಾಯಕರನ್ನ ಸೆಳೆದು ಶಾಸಕರನ್ನಾಗಿಸುವಂತ ಫ್ಯಾಕ್ಟರಿ ಅಂತಾಗಿರೋದು ಹೊಸದಲ್ಲ, ಮತ್ತದು ಗುಜರಾತ್ನಲ್ಲಿ ಕೂಡ ನಡೆಯುತ್ತೆ. ರೇಸ್ ಕುದುರೆಗಳನ್ನ ಮತ್ತು ಮದುಮಗನನ್ನ ಹೊತ್ತು ನಡೆಯುವಂಥ ಕುದುರೆಗಳನ್ನ ಅದಲು ಬದಲು ಮಾಡುವಂಥ ಅವಾಂತರನೇ ಕಾಂಗ್ರೆಸ್ನಲ್ಲಿನ ಕಷ್ಟದ ಸ್ಥಿತಿ ಕಾರಣ, ಮತ್ತು ಅದರಿಂದಾಗಿನೇ ಕಾಂಗ್ರೆಸ್ ಕಂಗೆಟ್ಟು ಹೋಗಿದೆ. ಹೀಗಿರುವಾಗ ತೀರಾ ಕಳಪೆ ಸಾಧನೆ ತೋರಿಸಿರುವಂತಹ ಕಾಂಗ್ರೆಸ್ ಅನ್ನ ಬಿಜೆಪಿಯನ್ನ ಸೋಲಿಸೋ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಅಂದ್ರೆ ರಾಜ್ಯದಲ್ಲಿ ಅದರ ಸ್ಥಿತಿಯನ್ನ ಸಂಪೂರ್ಣವಾಗಿ ಸುಧಾರಿಸಬೇಕಾಗತ್ತೆ. ಗೆಲ್ಲಿಸುವಂತಹ ತಯಾರಿಯ ಮೊದಲ ಹೆಜ್ಜೆಯಾಗಿ ಬಿಜೆಪಿಗೆ ಹೋಗಿ ಶಾಸಕರಾಗುವಂತಹ ನಾಯಕರನ್ನ ಬೆಳೆಸೋದಿಕ್ಕೆ ನರ್ಸರಿಯಂತೆ ಕಾಂಗ್ರೆಸ್ ಕೆಲಸ ಮಾಡೋದನ್ನ ತಡಿಬೇಕಾಗಿದೆ. ಗೆಲ್ಲುತ್ತಾ ಇಲ್ಲವಾಗಿಯೇ ಹೋಗ್ಬಿಡುವವರು ಇರುವಂತೆ ಸೋಲ್ತಾನೆ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಗೆಲುವು ಪಡೆಯುವಂತ ಸಾಧ್ಯತೆಯೂ ಇಲ್ಲದೇ ಇಲ್ಲ. ಗುಜರಾತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಇತಿಹಾಸ ಆಡ್ಕೊಳ್ಳೋ ರೀತಿಯಲ್ಲೇ ಇದ್ರೂ ಕೂಡ ಕಾಂಗ್ರೆಸ್ನ ಬೊಬ್ಬರ್ ಶೇರ್ಗಳು ಪಕ್ಷವನ್ನ ಗೆಲ್ಲಿಸಿದ್ದಾರೆ ಅನ್ನುವಂಥ ಆಶಾವಾದವನ್ನ ರಾಹುಲ್ ವ್ಯಕ್ತಪಡಿಸ್ತಾ ಇರೋದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ಉದ್ದೇಶದ್ದೇ ಆಗಿದೆ. ಆದ್ರೆ ಬೊಬ್ಬರ್ ಶೇರ್ಗಳು ಅಂತ ಅಂದ್ರೆ ಹುಲಿಗಳು ಕುರಿಗಳ ಹಾಗೆ ಹೋಗಿ ಬಿಜೆಪಿಯನ್ನ ಸೇರ್ಕೊಳ್ಬಾರ್ದು ಅಷ್ಟೇ. ಈಗಿರೋದು ರಾಹುಲ್ ಗಾಂಧಿಯವರ ನಾಯಕತ್ವ ಇಂಥ ಎಲ್ಲದಕ್ಕೂ ಮದ್ದಾಗಬಲ್ಲದೆ ಅನ್ನುವಂಥ ಪ್ರಶ್ನೆ. ಗುಜರಾತ್ನಲ್ಲಿ ಬಿಜೆಪಿಯನ್ನ ಸೋಲಿಸುವಂತ ಅವರ ಸವಾಲಿನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗತ್ತೆ. ಹತ್ರಾಸ್ ದುರಂತದ ಬಗ್ಗೆ ಮೋದಿ ಸಂತಾಪ ಸೂಚಿಸೋದ್ರಲ್ಲೇ ಇದ್ದಾಗ ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಭೇಟಿ ನೀಡಿ ಸಂತ್ರಸ್ತರನ್ನ ಮಾತಾಡಿಸಿದ್ದಾಗಿದೆ. ಮಣಿಪುರದ ಬಗ್ಗೆ ಮೋದಿ ಮಾತನ್ನೇ ಆಡದಿರುವಾಗ ಈ ಹಿಂದೆ ತೀರಾ ಕಷ್ಟದ ಸ್ಥಿತಿಯಲ್ಲಿ ಮಣಿಪುರಕ್ಕೆ ಹೋಗಿ ಅಲ್ಲಿನ ನೊಂದ ಜನರನ್ನ ಕಂಡು ಮಾತಾಡಿಸಿದಂಥ ರಾಹುಲ್ ಈಗ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಜನರ ಧ್ವನಿಯಾಗುವಂತಹ ವಿಪಕ್ಷದ ಉತ್ಸಾಹ ಮತ್ತು ದೃಢತೆಯನ್ನ ಖಂಡಿತವಾಗಿಯೂ ಸೂಚಿಸುವಂತಹ ಸಂಗತಿಗಳೇ ಆಗಿವೆ. 10 ವರ್ಷಗಳಿಂದ ವಿಪಕ್ಷದ ಅಸ್ತಿತ್ವವೇ ಇಲ್ಲದಂತೆ ಮಾಡಲಾಗಿತ್ತು. ಹಾಗೆ ಜನರ ಪರ ಧ್ವನಿಯ ಸಂಸತ್ತಿನೊಳಗೆ ಇಲ್ಲದಿರುವಂತಹ ಹೊತ್ತಿನಲ್ಲಿ ಜನರ ಹೋರಾಟಗಳನ್ನು ದಮನಿಸುವ ಕೆಲಸವೂ ಕೂಡ ಸರ್ಕಾರದಿಂದ ಸತತವಾಗಿ ನಡೆದಿತ್ತು. ಆದ್ರೀಗ ರಾಹುಲ್ ವಿಪಕ್ಷ ನಾಯಕರಾಗ್ತಾ ಇದ್ದ ಹಾಗೇನೆ ಪ್ರತಿ ವಿಷಯವನ್ನ ಎತ್ತಿ ಮಾತನಾಡುವ ಮೂಲಕ ಜನರ ಧ್ವನಿ ಸಂಸತ್ತಿನಲ್ಲಿ ಮೊಳಗುವಂತಾಗಿದೆ. ಪ್ರತಿ ಹಂತದಲ್ಲೂ ಸರ್ಕಾರವನ್ನ ಹಿಡಿದು ನಿಲ್ಲಿಸಿ ಕೇಳುವಂತಹ ಪ್ರತಿಶಕ್ತಿ ಜನರ ಪರವಾಗಿ ಸಂಸತ್ತಿನಲ್ಲಿ ಇರುವಂತಾಗಿದೆ. ಇಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ ಪ್ರಧಾನಿಯಾಗಿ ಮತ್ತೆ ಮೋದಿಯನ್ನ ಜನರು ಇಲ್ಲಿ ಬಯಸಿರ್ಲಿಲ್ಲ ಅನ್ನೋದು. ಅವ್ರ ನಿರೀಕ್ಷೆ ರಾಹುಲ್ ಅವರ ಕಡೆಗಿತ್ತು. ಅದಾಗದೆ ಹೋದ್ರು ಬಿಜೆಪಿ ಅಹಂಕಾರವನ್ನ ಮುರಿದಿರುವ ಕಾಂಗ್ರೆಸ್ ತಾನು ಏನ್ ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಬಿಜೆಪಿ ಮನ ಬಂದಂತೆ ಆಡ್ಲಾರ್ದ ಹಾಗೆ ಈಗ ಎದುರು ನಿಂತಿದೆ. ಗುಜರಾತ್ ವಿಚಾರವಾಗಿ ಈಗ ರಾಹುಲ್ ಮಾತಾಡಿರೋದು ಕೂಡ ಬಿಜೆಪಿಗೆ ಸವಾಲಾಗತ್ತಲೇ ಸಾಗುವಂತಹ ಕಾಂಗ್ರೆಸ್ ನಡೆಯ ಭಾಗನೇ ಆಗಿರೋ ಹಾಗಿದೆ. ಆದರೆ ರಾಹುಲ್ ಹೇಳಿರೋದು ನಿಜ ಆಗ್ಬೇಕು ಅಂತಂದ್ರೆ ಅದಕ್ಕಾಗಿ ಹಾಕಬೇಕಾಗಿರುವಂತಹ ಶ್ರಮ ಸಣ್ಣದಲ್ಲ. ಅದಕ್ಕಾಗಿ ರೂಪಿಸಬೇಕಾಗಿರುವಂತಹ ರಣತಂತ್ರ ಕೂಡ ಅಸಾಧಾರಣವಾಗಿರ್ಬೇಕಾಗತ್ತೆ. ಯಾಕಂದ್ರೆ ಈ ದೇಶದ ರಾಜಕಾರಣದಲ್ಲಿ ಧರ್ಮ ಅಥವಾ ಜಾತಿ ಅನ್ನೋದು ಮತಗಳ ಧ್ರುವೀಕರಣದಲ್ಲಿ ಪಾತ್ರ ವಹಿಸುತ್ತೆ. ಹೀಗಿರುವಾಗ ಸರ್ಕಾರವನ್ನ ಬದಲಿಸೋದಕ್ಕೆ ಹೊಸ ರಾಜಕೀಯ ನಡೆಯ ಅಗತ್ಯ ಕಾಣಿಸ್ತಾ ಇದೆಯಾ? ಮತ್ತು ಅಂಥದ್ದೊಂದು ಹಾದಿಯಲ್ಲಿ ರಾಹುಲ್ ಸಾಕ್ತಾ ಇದ್ದಾರೆ. ಅವರು ಕಾರ್ಮಿಕರ ಜೊತೆಗೆ ಬೆರೆತು ಕಷ್ಟ ಆಲಿಸೋದ್ರಲ್ಲಿ, ಹತ್ರಾಸ್ ಸಂತ್ರಸ್ತರ ನೋವಿಗೆ ಸ್ಪಂದಿಸಿರೋದ್ರಲ್ಲಿ ಆ ಒಂದು ನಡೆ ಕಾಣ್ತಾ ಇದೆಯಾ? ಸಂತ್ರಸ್ತರನ್ನ ನೀವು ಭೇಟಿ ಆಗದಿದ್ರು ತಾನು ಭೇಟಿಯಾಗಿರೋದಾಗಿಯೂ ಸಂತ್ರಸ್ತರ ನೋವನ್ನ ವಿವರಿಸೋದಕ್ಕೆ ಶಬ್ದಗಳಿಲ್ಲ ಅಂತ UP CM ಆದಿತ್ಯನಾಥ್ಗೆ ಬರೆದಿರುವಂತಹ ಪತ್ರದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಹಲವು ವರ್ಷಗಳಲ್ಲಿ ಗುಜರಾತ್ನ ಯಾವ ಚುನಾವಣೆಗಳಲ್ಲಿಯೂ ಕಾಂಗ್ರೆಸ್ ಇಲ್ಲವೇ ಇಲ್ಲ. ಹೀಗಿರುವಾಗಲೂ ಗುಜರಾತ್ನಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಅಂತ ಬಿಜೆಪಿಗೆ ರಾಹುಲ್ ಗಾಂಧಿ ಅವರು ಸವಾಲೊಡ್ಡಿರೋದು ಹೇಗೆ? ಗುಜರಾತ್ನಲ್ಲಿ ಮಾತ್ರ ಅಲ್ಲ, ಬಹುತೇಕ ರಾಜ್ಯಗಳಲ್ಲಿ ಹೇಗೆಲ್ಲ ಬಿಜೆಪಿಯ ವಿರುದ್ಧ ಪಕ್ಷವನ್ನ ಮರು ಸಂಘಟಿಸುವಂತ ಅಗತ್ಯ ಇದೆ ಮತ್ತು ಆ ಸವಾಲನ್ನ ರಾಹುಲ್ ಯಾವ ರೀತಿ ನಿಭಾಯಿಸ್ತಾರೆ? ಅದಕ್ಕಾಗಿ ಬೇಕಾಗಿರೋದು ದಿಟ್ಟತನ ಮತ್ತು ದೂರದೃಷ್ಟಿ. ಪಕ್ಷವನ್ನ ಮರು ಸಂಘಟಿಸುವಂತಹ ವಿಚಾರದಲ್ಲಿ ರಾಹುಲ್ ಅವರು ಕುದುರೆಗಳ ಉದಾಹರಣೆಯನ್ನ ಕೊಟ್ಟು ಮಾತಾಡಿರೋದು ಕೂಡ ಇದೇ ಹಿನ್ನೆಲೆಯಲ್ಲಿ. ರೇಸ್ ಕುದುರೆಗಳು ಮತ್ತು ಮದುವೆ ಕುದುರೆಗಳ ಜಾಗ ಅದಲು ಬದಲಾಗದಂತೆ ನೋಡ್ಕೊಳ್ಬೇಕಾಗಿರುವಂತಹ ಜರೂರು ಗುಜರಾತ್ನಲ್ಲಿ ಬಹಳ ಇದೆ ಅಂತ ಹೇಳಿದ್ದಾರೆ ಅವರು. ಆದ್ರೆ ಇಲ್ಲಿಗೆ ಸಂಘಟನೆಯ ಸವಾಲೇನು ಮುಗಿದು ಬಿಡೋದಿಲ್ಲ. ಜಾತಿ ಧ್ರುವೀಕರಣ ಮತ್ತು ಸಾಂಪ್ರದಾಯಿಕ ಧ್ರುವೀಕರಣದ ಮೇಲೆ ದೇಶದ ರಾಜಕೀಯ ಬಹಳಷ್ಟು ಮಟ್ಟಿಗೆ ಆಧರಿಸಿದೆ ಅನ್ನೋದು ವಾಸ್ತವ. ಇದನ್ನ ದಾಟಿ ಕಾಂಗ್ರೆಸ್ ಕೊಂಚ ಮುಂದೆ ಸಾಗಿದೆ ಅನ್ನುವಂತೆ ಕಾಣಿಸ್ತಾ ಇದೆ. ಆದ್ರೆ ತನ್ನ ಈಗಿನ ಯಶಸ್ಸನ್ನು ಉಳಿಸ್ಕೊಂಡು ಅದನ್ನು ಹೆಚ್ಚಿಸೋಕೆ ಅದು ನಿರಂತರ ಕಾರ್ಯಯೋಜನೆಯಲ್ಲಿ ತೊಡಗಿರಬೇಕಾಗಿದೆ ಮತ್ತು ಶ್ರಮವನ್ನು ಹಾಕಬೇಕಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮಾಡಬೇಕಾಗಿರೋದೇನು? ದೇಶದಲ್ಲಿನ ಮೀಸಲು ಲೋಕಸಭಾ ಸೀಟುಗಳು 84.
ದಲಿತರ ಬೆಂಬಲಕ್ಕೆ ನಿಂತು ಬಿಟ್ರು ಅಂತ ಅಂದ್ರೆ ಇವು ಅತ್ಯಂತ ಸುರಕ್ಷಿತ ಸೀಟ್ಗಳಾಗಿರುತ್ತೆ. 2019 ಚುನಾವಣೆಯಲ್ಲಿ ಇವುಗಳಲ್ಲಿ ಬಿಜೆಪಿ 40 ಸೀಟ್ಗಳನ್ನ ಗೆದ್ದಿತ್ತು. ಈ ಬಾರಿ ಅದು 30ಕ್ಕೆ ಇಳಿದಿತ್ತು. ಹಿಂದೆ ಇದರಲ್ಲಿ 6 ಸ್ಥಾನಗಳನ್ನ ಮಾತ್ರ ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ 19 ಸೀಟ್ಗಳನ್ನ ಗೆದ್ದಿದೆ. ಉತ್ತರ ಪ್ರದೇಶದಲ್ಲಿ 17 ಮೀಸಲು ಲೋಕಸಭಾ ಕ್ಷೇತ್ರಗಳಿವೆ. 2014ರಲ್ಲಿ ಬಿಜೆಪಿ ಎಲ್ಲವನ್ನ ಗೆದ್ದು ಬಿಟ್ಟಿತ್ತು. ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಇಳಿಸೋದಿಕ್ಕೆ ಇಡೀ ದಲಿತ ಸಮೂಹ ಮೋದಿಯ ಹಿಂದೆ ನಿಂತಿದ್ದರ ಪರಿಣಾಮ ಅದಾಗಿತ್ತು. 2019ರಲ್ಲಿ 14 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಆದ್ರೆ ಈ ಬಾರಿ 8 ಮೀಸಲು ಕ್ಷೇತ್ರಗಳನ್ನ ಗೆಲ್ಲೋದಿಕ್ ಮಾತ್ರನೇ ಬಿಜೆಪಿಯಿಂದ ಸಾಧ್ಯ ಆಗಿದೆ. ಸಮಾಜವಾದಿ ಪಕ್ಷ 7 ಮೀಸಲು ಸೀಟ್ಗಳನ್ನ ಗೆದ್ದಿದೆ. ಕಾಂಗ್ರೆಸ್ 1 ಮೀಸಲು ಸೀಟನ್ನ ಗೆದ್ದಿದೆ. ದಲಿತರು ಎಸ್ಪಿಯನ್ನ ಬೆಂಬಲಿಸಿದ್ದೇ ಇರಲಿಲ್ಲ. ಆದ್ರೆ ಈ ಬಾರಿ ಎಸ್ಪಿ ಕಾಂಗ್ರೆಸ್ ಒಟ್ಟಿಗೆ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳಾಗಿ ಮೋದಿ ವಿರುದ್ಧ ನಿಂತಿದ್ವು. ಅದಕ್ಕೂ ಮುಂಚೆ ರಾಹುಲ್ ಅವರ ಭಾರತ್ ಜೋಡೋ ಯಾತ್ರೆ ಮತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ರೂಪಿಸಿದಂತಹ ಒಂದು ಬೇರೆಯದೇ ಆದಂತಹ ರಾಜಕೀಯ ನೆಲೆ, ಇದೆಲ್ಲದರ ಹಿಂದೆ ಕೆಲಸ ಮಾಡಿರೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನು ಅಯೋಧ್ಯೆಯಲ್ಲಿನ ಸಾಂಪ್ರದಾಯಿಕ ಧ್ರುವೀಕರಣ ಏನಿತ್ತೋ ಅದು ಕೂಡ ಈ ಬಾರಿ ಬದಲಾಗಿದೆ. ಯಾವ ಆಂದೋಲನವನ್ನ ಅಡ್ವಾಣಿ ಕೈಗೊಂಡಿದ್ರು ಅದನ್ನ ಇಂಡಿಯಾ ಒಕ್ಕೂಟ ಅಯೋಧ್ಯೆಯಲ್ಲಿ ಸೋಲಿಸಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. बीजेपी की जो पूरी मूवमेंट थी, राम मंदिर की, अयोध्या की मूवमेंट थी, शुरुआत अडवाणी जी ने की थी. रथ यात्रा हुई थी, नरेंद्र मोदी जी ने उस यात्रा में अडवाणी जी की मदद की थी. इनकी शुरुआत वहां हुई. उन्होंने राम मंदिर का इनॉग्रेशन किया. अयोध्या में कांग्रेस पार्टी ने, इंडिया गठबंधन ने इनको हराया है. ನಾಳೆಯ ರಾಜಕಾರಣಕ್ಕೆ ಬೇಕಿರುವಂತಹ ವಿಷಯಗಳನ್ನ ಮತ್ತು ಅಂಥ ವಿಷಯಗಳನ್ನ ಎತ್ತೋದಿಕ್ಕೆ ಅನುಸರಿಸಬೇಕಾದಂತಹ ಹೊಸ ರಾಜಕೀಯ ಹಾದಿಯ ಅಗತ್ಯವನ್ನ ರಾಹುಲ್ ಗಾಂಧಿ ಅವರು ಮನಗಂಡಿರುವಂತಿದೆ. ಯುಪಿ ರಾಜಕಾರಣದ ಮೇಲೆ ದೊಡ್ಡ ಹಿಡಿತ ಸಾಧಿಸಿದಂತಹ ಬಿಎಸ್ಪಿ ಈಗ ಎಲ್ಲವನ್ನ ಕಳೆದುಕೊಳ್ತಾ ಬಂದು ಹಿನ್ನೆಲೆಗೆ ಸರಿದು ಸದ್ಯಕ್ಕೆ ರಾಜಕೀಯವಾಗಿ ಅಪ್ರಸ್ತುತವಾಗ್ಬಿಟ್ಟಿದೆ. ಇದನ್ನ ನೋಡ್ಕೊಂಡ್ರೆ ಜಾತಿ ಸಮೀಕರಣ ಹೇಗೆ ವಿಷಯಾಧಾರಿತವಾಗಿ ನಿರ್ಧರಿತವಾಗುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಎಸ್ಪಿಯ ಹಿಂದೆ ದಲಿತರು ಮುಸ್ಲಿಮರು ಮಾತ್ರ ಅಲ್ಲ, ಬ್ರಾಹ್ಮಣರು ನಿಂತಿದ್ದನ್ನ ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಬಿಸಿಯನ್ನ ಕೂಡ ಅಖಿಲೇಶ್ ಬಲವಾಗಿ ಬಳಸ್ಕೊಂಡ್ರು. ಇದೇ ವೇಳೆ ತೋರಿಕೆಗೆ ಒಬಿಸಿ ಹೆಸರು ಹೇಳ್ತಾ ಬೇರೆಯದೇ ರಾಜಕೀಯ ಮಾಡ್ತಿದ್ದಂಥ ಮೋದಿಯ ಬಿಜೆಪಿಗೆ ಸರಿಯಾದಂಥ ಪಾಠನೇ ಆಗಿದೆ 2024ರ ಚುನಾವಣೆಯಲ್ಲಿ. ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ಜನಭಾಷೆಯಲ್ಲಿ ಮಾತಾಡ್ತಾ ತಮ್ಮ ಧ್ವನಿಯನ್ನ ಸಂಸತ್ತಿನಲ್ಲಿ ಮೊಳಗಿಸಬಲ್ಲ ನಾಯಕನು ಅನ್ನುವಂಥ ಭಾವನೆಯನ್ನ ಜನರಲ್ಲಿ ಮೂಡಿಸಿದ್ದಾರೆ. ಈಗ ಗುಜರಾತ್ ಅನ್ನ ಗೆಲ್ಲುವಂತಹ ಸವಾಲನ್ನ ರಾಹುಲ್ ಹಾಕಿರುವಾಗ ಬೇರೆಯದೇ ಬಗ್ಗೆ ತಯಾರಿ ಅಗತ್ಯ ಆಗತ್ತೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಸವಾಲನ್ನ ತೆಗೆದುಕೊಳ್ಳುವವರು ಯಾರು ಅನ್ನೋದು. ಯುಪಿಯಲ್ಲಿ ಹತ್ರಾಸ್ ದುರಂತ ವಿಚಾರವಾಗಿ ಸ್ವತಃ ರಾಹುಲ್ ಅವರು ಆದಿತ್ಯನಾಥ್ಗೆ ಪತ್ರ ಬರೆದು, ಮಹಾರಾಷ್ಟ್ರದ ವಿಚಾರ ಬಂದಾಗ, ಹರಿಯಾಣದ ವಿಚಾರ ಬಂದಾಗ, ಆದಿವಾಸಿಗಳ ವಿಷಯದೊಂದಿಗೆ ಜಾರ್ಖಂಡ್ನಲ್ಲಿ ಹೋರಾಡಬೇಕಾಗಿ ಬಂದಾಗ ಇದೇ ಪ್ರಶ್ನೆ ಎದುರಾಗುತ್ತೆ. ಸಂಸತ್ತಿನ ಬಜೆಟ್ ಅಧಿವೇಶನ ಬೇಗ ಬರಲಿದೆ. ವಿಪಕ್ಷ ನಾಯಕರಾಗಿ ರಾಹುಲ್ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗ ಹಾಗೂ ಮುಸ್ಲಿಮರು ಸೇರಿದಂತೆ ಅಲ್ಪಸಂಖ್ಯಾತರ ಪರ ಅಲ್ಲಿ ಧ್ವನಿ ಎತ್ತುವಾಗ ಅವರು ಸರ್ಕಾರವನ್ನು ಎದುರಿಸುವಂತಹ ರೀತಿ ಹೊಸದೇ ರಾಜಕೀಯ ಸಾಧ್ಯತೆಗೆ ಕಾರಣ ಆಗಲಿದೆ. ಸಂಸತ್ತಿನಲ್ಲಿ ಜನರ ಧ್ವನಿಯನ್ನ ಮೊಳಗಿಸುತ್ತಲೇ ರಾಹುಲ್ ಗಾಂಧಿ ಅವರು ಜನರೊಂದಿಗೆ ಸಂವಾದ ಮುಂದುವರಿಸುವುದು ಆ ರಾಜಕೀಯ ಸಾಧ್ಯತೆಗೆ ಇನ್ನೂ ಒಂದು ವಿಸ್ತಾರವನ್ನ ತರಲಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿನ ರಾಜಕೀಯವನ್ನ ಸಂಸತ್ತಿನ ರಾಜಕೀಯದೊಡನೆ ಬೆಸೆಯುವಂತ ರಾಹುಲ್ ರೀತಿಯನ್ನ ಎದುರಿಸೋದು ಸರ್ಕಾರಕ್ಕಂತೂ ಸುಲಭದಲ್ಲ. ಇನ್ನು ಕಾರ್ಪೊರೇಟ್ ಬಲವನ್ನ ಬಿಜೆಪಿ ಪೂರ್ತಿಯಾಗಿ ತನ್ನ ರಾಜಕೀಯಕ್ಕಾಗಿ ಅವಲಂಬಿಸಿದೆ. ಆದ್ರೆ ಆ ಬಲವನ್ನೇ ರಾಹುಲ್ ಪೂರ್ತಿಯಾಗಿ ನಿರಾಕರಿಸ್ತಾ ಇರೋದ್ರಲ್ಲಿ ಅವರ ರಾಜಕಾರಣದ ತಾಕತ್ತಿರುವಂತೆ ಕಾಣಿಸುತ್ತೆ. ಈ ರೀತಿ ದೇಶದ ಈ ಬದಲಾಗ್ತಾ ಇರುವಂತಹ ರಾಜಕೀಯವನ್ನ ರಾಹುಲ್ ಗ್ರಹಿಸಿದಷ್ಟು ಮತ್ತು ಅನುಸರಿಸುವಷ್ಟು ಸಲೀಸಾಗಿ ಮೋದಿ ಅಥವಾ ಬಿಜೆಪಿ ಗ್ರಹಿಸಿ ತಿರುಗೇಟು ಕೊಡೋದು ಅಷ್ಟು ಸುಲಭ ಇಲ್ಲ. ರಾಹುಲ್ ಅವರ ಈ ಹೊಸ ಬಗೆಯ ರಾಜಕಾರಣ ಬಿಜೆಪಿಗೆ ಈಗ ಕಿರಿಕಿರಿ ತಂದಿದೆ. ದೇಶದ ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರನ್ನ ಒಳಗೊಂಡಂತಹ ಒಂದು ಪ್ರಬಲ ಧ್ವನಿಯನ್ನ ಪ್ರತಿ ಹಂತದಲ್ಲೂ ಎದುರಿಸಬೇಕಾಗಿ ಬಂದಿರೋದ್ರ ಬಗ್ಗೆ ಸರ್ಕಾರಕ್ಕೆ ಖಂಡಿತವಾಗಿ ಭಯ ಶುರುವಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.